ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು LBAಯಲ್ಲಿ ಲೆಸನ್ ಪ್ಲ್ಯಾನನ್ನು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೇನೆ. ಈಗ ನಮಗೆ ಲಾಗಿನ್ ಆಗೋದು ಎಲ್ಲದೂ ಕೂಡ ಗೊತ್ತಿದೆ. ನೋಡಿ, ಈ ರೀತಿ ಲಾಗಿನ್ ಆಗ್ತೀವಿ. ಈಗ ಲೆಸನ್ ಪ್ಲ್ಯಾನನ್ನು ಕ್ಲಿಕ್ ಮಾಡ್ತೀವಿ. ಲೆಸನ್ ಪ್ಲ್ಯಾನನ್ನು ಕ್ಲಿಕ್ ಮಾಡಿದ ನಂತರ ನೋಡಿ, ಒಂದು ಡೇಟಿಗೆ ದಿನಾಂಕವನ್ನು ನೋಡಿಕೊಂಡು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಡೇಟ್ ಎಲ್ಲಿಂದ ಎಲ್ಲಿ ತನಕ ಅಂತ ಹೇಳಿ ಬರುತ್ತೆ. ಮತ್ತು ಮೀಡಿಯಮನ್ನು ಹಾಕೋದು, ಕ್ಲಾಸ್ ಯಾವುದು ಅಂತ ಹಾಕೋದು, ಸಬ್ಜೆಕ್ಟ್ ಯಾವುದು ಅಂತ ಹೇಳಿ ಹಾಕೋದು. ಹಾಗೆಯೇ ಅದು ಗ್ರೂಪ್ ಬರುತ್ತಲ್ಲ, ಗ್ರೂಪನ್ನು ಕೂಡ ನಾವು ಸೆಲೆಕ್ಟ್ ಮಾಡಬೇಕು. ಕನ್ನಡ ಇಂಗ್ಲೀಷ್ ಹಿಂದಿನೋ, ಕನ್ನಡ ಇಂಗ್ಲೀಷ್ ಹಿಂದಿ, ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್, ಈ ರೀತಿ ಇದಿಷ್ಟನ್ನು ಹಾಕಿದ ನಂತರ ನೀವು ನೋಡ್ತಾ ಇರ್ಬೋದು, ಸೋಷಿಯಲ್ ಸೈನ್ಸ್ ಅಂತ ಹಾಕಿದ್ದೀನಿ. ಚಾಪ್ಟರ್ ಯಾವುದು ಅಂತ, ಚಾಪ್ಟರನ್ನು ಇಂಗ್ಲೀಷಲ್ಲೇ ಬರುತ್ತೆ. ಸೊ ಇಂಗ್ಲೀಷಲ್ಲಿ ನಮಗೆ ನಾವು ಕನ್ನಡ ಮೀಡಿಯಮಲ್ಲಿ ಮಾಡ್ತಿದ್ರು ಸಹ ಇಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ನಾವು ಚಾಪ್ಟರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದಿಷ್ಟು ಸೆಲೆಕ್ಷನ್ ಆದ ನಂತರ ಇಲ್ಲಿ ಲರ್ನಿಂಗ್ ಔಟ್ಕಮ್ ಅಂತ ಇದೆ. ಸೊ ಇಲ್ಲಿ ನಮಗೆ ಕನ್ಫ್ಯೂಷನ್ ಆಗುವಂಥದ್ದು. ಲರ್ನಿಂಗ್ ಔಟ್ಕಮ್ ಅಂದರೆ ನಮ್ಮ ಲೆಸನ್ನಿನ ಸ್ಟಾರ್ಟಿಂಗಲ್ಲಿ ಗಳಿಸುವ ಸಾಮರ್ಥ್ಯಗಳು ಅಂತ ಇದೆ. ಸೊ ಅದನ್ನು ನಾವು ಇಲ್ಲಿ ಹಾಕಬೇಕಾಗಿರೋದು. ಅಲ್ಲಿ ಒಂದು 10 ಪಾಯಿಂಟ್ಸ್ ಇರುತ್ತೆ. 10 ಪಾಯಿಂಟ್ಸನ್ನು ಹಾಕಬೇಕಾದಂತಹ ನೆಸೆಸಿಟಿ ಏನಿರೋದಿಲ್ಲ. ನಿಮಗೆ ಎಷ್ಟು ಒಂದು 5-6 ಪಾಯಿಂಟ್ಸನ್ನು ಹಾಕಬೇಕು ಅನಿಸಿದ್ರೆ ಅದನ್ನು ನೀವು ಹಾಕ್ಬೋದು. ಲ್ಯಾಪ್ಟಾಪಲ್ಲಿ ಅಥವಾ ಕಂಪ್ಯೂಟ್ರಲ್ಲಿ ಹಾಕುವಾಗ ನಾವು ಈ ಥರ ಟೈಪ್ ಮಾಡಬೇಕಾಗತ್ತೆ. ಅದೇ ನಮ್ಮ ಮೊಬೈಲಲ್ಲಿ ಹಾಕುವಾಗ ನಾವು ವಾಯ್ಸ್ ಮೂಲಕ ಅದನ್ನು ಟೈಪ್ ಮಾಡ್ಬೋದು. ವಾಯ್ಸಲ್ಲಿ ನಾವು ಹೇಳ್ತಾ ಹೋದರೆ ಅದ್ರ ಪಾಡಿಗೆ ಅದು ಟೈಪ್ ಆಗ್ತದೆ. ನೆಕ್ಸ್ಟ್ ನಾವು ಇಲ್ಲಿ ನೋಡಿ, ಟೀಚಿಂಗ್ ಏಡ್ ನಾವು ಯಾವ್ಯಾವ ಟೀಚಿಂಗ್ ಏಡನ್ನು ನಾವು ಬಳಸಿದ್ದೀವಿ ಅಂತೇಳಿ ಇಲ್ಲಿ ಜಸ್ಟ್ ನಾನು ಅದನ್ನು ನೋಡಿ ಟೆಕ್ಸ್ಟ್ ಬುಕ್ ಅಂತೇಳಿ ನಿಮಗೆ ತೋರಿಸೋದಕ್ಕೋಸ್ಕರ ಇಂಗ್ಲೀಷ್ ಮೀಡಿಯಮಲ್ಲೇ ಹಾಕ್ತಾ ಇದ್ದೀನಿ. ನಮ್ಮ ಲ್ಯಾಪ್ಟಾಪಲ್ಲಿ ಕನ್ನಡ ಆಪ್ಷನ್ ಇರಲಿಲ್ಲ. ಹಾಗಾಗಿ ನೆಕ್ಸ್ಟ್ ನಾವು ಇಂಟ್ರೊಡಕ್ಷನನ್ನು ಹೇಗೆ ಮಾಡಿದ್ವಿ, ನಾನಿಲ್ಲಿ ಸ್ಟೋರಿ ಟೆಲ್ಲಿಂಗಿಗೆ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಅದರ ಒಂದು ಎಕ್ಸ್ಪ್ಲನೇಷನ್ ನಾವು ಹೇಗೆ ಮಾಡಿದ್ದೀವಿ, ಇಲ್ಲಿ ರೋಲ್ ಪ್ಲೇಯಿಂಗ್ ಕೊಟ್ಟಿದ್ದೀನಿ. ಕನ್ಕ್ಲೂಷನ್, ಸೆಲ್ಫ್ ಇವ್ಯಾಲ್ಯೂಯೇಷನ್, ಸಮ್ಮರೈಸಿಂಗ್, ಇದನ್ನು ಈ ರೀತಿಯಾಗಿ ಕೂಡ ನಾವು ಕ್ಲಿಕ್ ಮಾಡ್ಕೊಳ್ಬೋದು. ಯಾವುದಾದ್ರೂ 1 ಅಥವಾ 2ಕ್ಕೆ ನಾವು ಕ್ಲಿಕ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಅಂತ ಇದೆ, ಹೋಲ್ ಚಾಪ್ಟರ್ ವೈಸ್ ಅಸೆಸ್ಮೆಂಟ್. ಇಲ್ಲಿ ನಾವು ಕ್ವೆಶ್ಚನನ್ನು ಹಾಕಬೇಕು. ನಮ್ಮ ಚಾಪ್ಟರ್ ಹಿಂದಿನ ಭಾಗದಲ್ಲಿ ಕ್ವೆಶ್ಚನ್ ಇರುತ್ತೆ, ಅದನ್ನು ಹಾಕಿದರೆ ಆಯಿತು. ನೆಕ್ಸ್ಟ್ ನಾವು ಸೇವ್ ಬಟನನ್ನು ಕ್ಲಿಕ್ ಮಾಡಿ ಅಲ್ಲಿ ಡು ಯು ವಾಂಟ್ ಟು ಸೇವ್ ಅಂತ ಬರುತ್ತೆ, ಅಲ್ಲಿ ಎಸ್ ಅಂತ ಹೇಳಿ ಕೊಟ್ಟರೆ ಆಯಿತು. ನೋಡೋಣ, ಈಗ ನೋಡಿ ಮೇಲ್ಗಡೆ ಗ್ರೀನ್ ಕಲರ್ ಬಂದಿದೆ, ಸೇವ್ಡ್ ಸಕ್ಸಸ್ಫುಲಿ ಅಂತ. ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಈಗ ನಾವು ಇದು ಒಂದರಲ್ಲೇ ಯಾಕೆ ಬಂತು ಅಂದರೆ, ಇಲ್ಲಿ ನೀವು ನೋಡ್ಬೋದು ನಾನು ಡೇಟ್ ಚೇಂಜ್ ಮಾಡಿರಲಿಲ್ಲ. ಇಲ್ಲಿ 11/12 ಈ ರೀತಿಯಾಗಿ ಬಂದಿದೆ. ಈ ಕಡೆನೂ ಕೂಡ ಅದೊಂದೇ ಇದೆ, ಅದಕ್ಕೋಸ್ಕರ ಅಲ್ಲಿ ಒಂದೇ ಕಾಲಮಲ್ಲಿ ಬಂದಿದೆ. ಫಾರ್ ಎಕ್ಸಾಂಪಲ್, ಈಗ ನಾವು ಇಲ್ಲಿಂದ 1ನೇ ತಾರೀಕಿಂದ ಶುರು ಮಾಡಿಬಿಟ್ಟು ನೆಕ್ಸ್ಟ್ 4ನೇ ತಾರೀಕು ತನಕನೂ ಕೂಡ ಮುಗ್ದಿರೋದು 4ನೇ ತಾರೀಕು ಅಂತ ಹೇಳಿ ಡೇಟ್ ಚೇಂಜ್ ಮಾಡಿದ್ರೆ ಅಷ್ಟು ಉದ್ದಕ್ಕೂ ಕೂಡ ಏನಾಗುತ್ತೆ, ನಮ್ಮ ಲೆಸನ್ ಪ್ಲ್ಯಾನ್ ಶೋ ಆಗ್ತದೆ. ಈ ರೀತಿ ಮತ್ತೆ ಅದನ್ನು ಕ್ಲಿಕ್ ಮಾಡಿ ನಮಗೇನಾದರೂ ಆ ಲೆಸನ್ ಪ್ಲ್ಯಾನ್ ಹಾಕಿರೋದು ಸರಿ ಇಲ್ಲ ಅಂತ ಅನಿಸಿದರೆ ಆಗ ನಾವು ಏನು ಮಾಡ್ಬೋದು, ನಾವು ಅದನ್ನು ಡಿಲೀಟ್ ಮಾಡುವಂಥ ಆಪ್ಷನ್ ಕೂಡ ಇದೆ. ನೋಡ್ಬೋದು, ನಾನು ತೋರಿಸ್ತಾ ಇದ್ದೀನಿ. ಅಲ್ಲಿ ಡೇಟನ್ನು ನಾವು ಚೇಂಜ್ ಮಾಡಬೇಕು. ಆಗ ಅಷ್ಟು ಉದ್ದ ಕೊಡಿ, ಎಲ್ಲಿ ಯಾವತ್ತು ಶುರು ಮಾಡಿದ್ವಿ, ಯಾವತ್ತು ಎಂಡ್ ಆಯಿತು, ಆ ರೀತಿ. ಓಕೆ, ಈ ಲೆಸನ್ ಪ್ಲ್ಯಾನ್ ನಮಗೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಸರಿಯಾಗಿಲ್ಲ ನಾವು ಹಾಕಿರೋದು ಅಂತ ಹೇಳಿದ್ರೆ ಅದನ್ನು ನಾವು ಡಿಲೀಟ್ ಕೂಡ ಮಾಡ್ಬೋದು. ಅದೇ ಇಂಟರ್ಫೇಸಲ್ಲಿ ಕೆಳಗಡೆ ಹೋದರೆ ಡಿಲೀಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.